ಬೆಳಗಾವಿಗೆ ಬಂದು ಇಲ್ಲಿ ಪಬ್ಲಿಕ್ ರ್ಯಾಲಿ ಅಡ್ರೆಸ್ ಮಾಡಿದ್ರು. ಅದರಿಂದ ನಮ್ಮ ಇಲೆಕ್ಷನ್ ಗೆಲ್ಲಲಿಕ್ಕೆ ಅನುಕೂಲ ಆಯಿತು. ಅದಕ್ಕೆ ಅವ್ರಿಗೊಂದು ಅಭಿನಂದನೆ ಹೇಳೋ ಸಲುವಾಗಿ ಒಂದು ಟೈಮ್ ಕೇಳಿದ್ದೆ ನಾನು. ನೀನೇ ಕೊಟ್ಟರು ಟೈಮು. ಬೆಳಿಗ್ಗೆ ಹೋಗಿದ್ದೆ ನಾನು. ಹೋಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸಿ ಗೌರವ ಕೊಟ್ಟು ಥ್ಯಾಂಕ್ಸ್ ಹೇಳಿ ಬಂದೆ. ಮತ್ತು ಅವರ ಆಶೀರ್ವಾದ ಮತ್ತು ಮಾರ್ಗದರ್ಶನ ಯಾವಾಗಲೂ ಇರಬೇಕು. ನೀವು ಬೆಳಗಾವಿಗೆ ಬಂದು ಹೋಗಿದ್ದರಿಂದ ಭಾಳಷ್ಟು ಅನುಕೂಲ ಆಯಿತು. ಜನರಲ್ಲಿ BJP ಬಗ್ಗೆ ಒಂದು ಜಗದೀಶ್ ಶೆಟ್ಟರ್ಗೆ ಆರಿಸಿ ತರಬೇಕು ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಯಿತು. ಒಳ್ಳೆಯದಾಗಿದೆ ಅನ್ನೋದು ಅದಕ್ಕೆ ಅವರಿಗೆ ಒಂದು ವಿಶ್ ಮಾಡಲಿಕ್ಕೆ ನೀನು ಹೋಗಿದ್ದೆ. ಮತ್ತು ಇಲ್ಲಿ ಏನೊಂದು ಬೇಡಿಕೆಗಳದಾವ. ಈಗ ಯಲ್ಲಮ್ಮ ಗುಡ್ಡಕ್ಕೆ, ರೇಣುಕಾ ಯಲ್ಲಮ್ಮ ಗುಡ್ಡಕ್ಕೆ 100 ಕೋಟಿ ನಿಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ ಬಿಡುಗಡೆ ಮಾಡೋದು, ಅದಕ್ಕೂ ಅಭಿನಂದನೆ ಸಲ್ಲಿಸಿದೆ. ಮತ್ತು ಅಲ್ಲೇ ಶಬರಿ ಕೊಳ್ಳ ಅಂತ ಇದೆ, ಅದೂ ಡೆವಲಪ್ಮೆಂಟ್ ಮಾಡುವಂಥದ್ದು ಅವಶ್ಯಕತೆ ಇದೆ ಅನ್ನುವಂಥದ್ದು ಹೇಳಿದೆ. ಆಮೇಲೆ ವಂದೇ ಭಾರತದ್ದು ಅದು ರೈಲ್ವೆ ಇಲಾಖೆ, ರೈಲ್ವೆ ಮಿನಿಸ್ಟ್ರಿಗೆ ಭಾಳಷ್ಟು ಸಲ ರಿಕ್ವೆಸ್ಟ್ ಮಾಡಿದ್ದೀನಿ. ಬೇರೆ ಬೇರೆ ಕಾರಣಸಲುವಾಗಿ ಅದು ಹೆಲ್ಡಪ್ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನೀವೇ ಸ್ವಲ್ಪ ಇಂಟರ್ವ್ಯೂನ್ ಆಗಬೇಕಿದ್ರಾಗೆ. ಸುಮ್ಮನೆ ಟೆಕ್ನಿಕಲ್ ರೀಸನ್ಸ್ ಅಂತೇಳಿ ಹಾಗೆ ಮುಂದೆ ಹೊತ್ಕೊಂಡು ಕೊಟ್ಟಿದ್ದಾರೆ. ಹಿಂದೆಲ್ಲ 2023 ಅದು ಕ್ಲಿಯರ್ ಆಗಿತ್ತು ರೈಲ್ವೆ ಬೋರ್ಡ್ನಿಂದ. ಹಾಗಿದ್ದಾಗೂ ಅದನ್ನು ಇಲ್ಲಿವರೆಗೆ ಎಕ್ಸ್ಟೆನ್ಷನ್ ಮಾಡ್ತಾ ಇಲ್ಲ. ಅದಕ್ಕೆ ನೀವೇ ಇಂಟರ್ವ್ಯೂನ್ ಆಗಿ ಬೆಳಗಾವಿ ಅಭಿವೃದ್ಧಿ ದೃಷ್ಟಿಯಿಂದ ಈ ಭಾಗದ ಜನರ ಸಲುವಾಗಿ ಅದು ಮಾಡೋದು ಅವಶ್ಯಕತೆ ಇದೆ. ಅದಕ್ಕನ್ನು ಎಕ್ಸ್ಟೆನ್ಷನ್ ಮಾಡಲಿಕ್ಕೆ ನೀವೇ ಇನ್ಸ್ಟ್ರಕ್ಷನ್ ಕೊಡಿ ಅಂತ ಹೇಳಿ ಅವ್ರಿಗೆ ಒಂದು ರಿಟರ್ನ್ ಇದನ್ನು ಕೊಟ್ಟಿದ್ದೀನಿ, ಲಿಖಿತವಾಗಿ ಮನವಿನೂ ಕೊಟ್ಟಿದ್ದೀನಿ.